टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರುನಾಡಿಗೆ ಮತ್ತೆ ಶುರುವಾಗಿದೆ ಮಳೆಘಾತ. ರಾಜ್ಯದಲ್ಲಿ ಇವತ್ತಿನಿಂದ 3 ದಿನ ಭಾರೀ ಮಳೆ ಆಗೋದ್ರ ಬಗ್ಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಮತ್ತೆ ರಾಜ್ಯಕ್ಕೆ ಮಳೆಯ ಆಘಾತ ಶುರುವಾಗ್ತಾ ಇದೆ. ರಾಜ್ಯದಲ್ಲಿ ಇವತ್ತಿನಿಂದ 3 ದಿನ ಮಳೆ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅದರಲ್ಲೂ ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದ 16 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಿಮ್ಮದೇನೇ ಪ್ಲಾನ್ಸ್ ಇದ್ರೂ ಕೂಡ ಇದರ ಪ್ರಕಾರ ಪ್ಲಾನ್ ಮಾಡ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ನಿನ್ನೆಯಿಂದನೇ ಮಳೆ ಆರ್ಭಟ ಜೋರಾಗಿದೆ. ನೋಡಿ, ಬೆಂಗಳೂರು, ರಾಯಚೂರು, ಹುಬ್ಬಳ್ಳಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಮಳೆ ತನ್ನ ಆರ್ಭಟವನ್ನು ಆರಂಭಿಸಿದೆ. ನಿನ್ನೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಹಾಗೆ ಇನ್ನೂ 3 ದಿನ ಹೆಚ್ಚಿನ ಮಳೆ ಆಗುವ ನಿರೀಕ್ಷೆ ಇದೆ. ಕಾರವಾರ ನಗರದಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಆಗಿವೆ. ಮಳೆಯಿಂದಾಗಿ ಜಿಲ್ಲಾಸ್ಪತ್ರೆಗೆ ಚರಂಡಿ ನೀರು ನುಗ್ಗಿದೆ. ಕಾರವಾರ ನಗರದಲ್ಲಿರುವಂತಹ ಜಿಲ್ಲಾಸ್ಪತ್ರೆ ಸಂಪೂರ್ಣವಾಗಿ ಜಲಾವೃತವಾಗಿಬಿಟ್ಟಿದೆ. ರಾತ್ರಿ ಇಡೀ ನೀರಿನಲ್ಲೇ ಪಾಪ ರೋಗಿಗಳು ಕಾಲ ಕಳಿಬೇಕಾದಂತಹ ದುಸ್ಥಿತಿ. ಬೆಳಿಗ್ಗೆ ಆಗ್ತಾ ಇದ್ದಂತೆ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಕೆಲವರನ್ನ ಅಲ್ಲೇ ಮೊದಲ ಮಹಡಿಗೆ ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿ. ಪಾಪ ಶಕ್ತರು ಯಾರಿದ್ರು ಅವ್ರು ಬೇರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಹೇಳಿದವ್ರು ಪಾಪ ಜಿಲ್ಲಾಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡಿಲೇಬೇಕು. ಹಾಗಾಗಿ ಅವರನ್ನೀಗ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡಿದ್ದಾರೆ ಸದ್ಯಕ್ಕೆ. ಯಾಕಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಎಲ್ಲಿ ನೋಡಿದ್ರೂ ನೀರು. ನೋಡಿ, ಇಲ್ಲೇ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನೆನ್ನೆ ಸುರಿದಿರುವಂತಹ ಭಾರಿ ಮಳೆಗೆ ಆಗಿರುವಂಥ ಅವಾಂತರ ಇದು. ಇನ್ನೂ 3 ದಿನ ಮಳೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಭಾರಿ ಪ್ರಮಾಣದಲ್ಲಿ ಮಳೆ ಆಗುವಂಥ ಮುನ್ಸೂಚನೆ ಇದೆ. ಇನ್ನು ಉತ್ತರ ಕನ್ನಡದಲ್ಲಿ ರಾತ್ರಿ ಮಳೆಗೆ 16 ಅವಾಂತರಗಳು ಆಗಿವೆ. ಕಾರವಾರದ KSRTC ಡಿಪೋ ಕೂಡ ಜಲಾವೃತವಾಗಿದೆ. ಅಲ್ಲಿದ್ದಂತಹ ಸಿಬ್ಬಂದಿ ಡಿಪೋಯಿಂದ ಬಸ್ಸನ್ನ ಹೊರಗಡೆ ತೆಗೆಯೋದಕ್ಕೆ ಪರದಾಡಿದ್ದಾರೆ. ಒದ್ದೆಯಾಗಿರುವಂತಹ ವಸ್ತುಗಳನ್ನು ಸ್ಥಳಾಂತರಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಧಾರಾಕಾರ ಮಳೆಗೆ ಮತ್ತಷ್ಟು ನೀರು ಇಲ್ಲಿಗೆ ಸೇರುವಂತಹ ಆತಂಕ ಕೂಡ ನಿರ್ಮಾಣವಾಗಿದೆ. ಇದು ಉತ್ತರ ಕನ್ನಡದ KSRTC ಬಸ್ ಡಿಪೋ. ಇದು KSRTC ಬಸ್ ಡಿಪೋನೋ ಅಥವಾ ಕೆರೆನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾಕಂದರೆ ಎಲ್ಲಿ ನೋಡಿದ್ರೂ ನೀರು. ನಿನ್ನೆ ಸುರಿದಿರುವಂತಹ ಭಾರಿ ಮಳೆಗೆ ನೀರು ನುಗ್ಗಿದೆ. ಹಾಗಾಗಿ ಕಾರವಾರದಲ್ಲಿ ಈಗ ಬಸ್ ಡಿಪೋದಲ್ಲಿ ಬಸ್ಗಳನ್ನು ತೆಗೆಯೋದಕ್ಕೂ ಕೂಡ ಸಿಬ್ಬಂದಿ ಪರದಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಜಿಲ್ಲಾಸ್ಪತ್ರೆಗೆ ನುಗ್ಗಿರುವಂತಹ ನೀರಿನಿಂದಾಗಿ ರೋಗಿಗಳು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ನೀರನ್ನು ಹೊರಗೆ ಹಾಕೋದ್ರಲ್ಲಿ ಅಲ್ಲಿನ ಸಿಬ್ಬಂದಿ, ರೋಗಿಗಳ ಸಂಬಂಧಿಕರು ಎಲ್ಲರೂ ಸೇರಿ ಪಾಪ ನೀರನ್ನು ಹೊರಗಡೆ ಹಾಕಿದ್ದಾರೆ. ರಾತ್ರಿ ಇಡೀ ಇದೇ ಕೆಲಸ. ಇನ್ನೇನಾದರೂ ಇವತ್ತು ಇದೇ ರೀತಿ ಮಳೆ ಸುರಿದ್ರೆ ಗ್ರೌಂಡ್ ಫ್ಲೋರ್ ಸಂಪೂರ್ಣವಾಗಿ ಮುಳುಗಡೆ ಆಗಿಬಿಡುತ್ತೆ. ಇನ್ನು KSRTC ಡಿಪೋ ಕೂಡ ಸಂಪೂರ್ಣ ಮುಳುಗಡೆ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನಾವು ಪ್ರತಿನಿಧಿ ಸೂರಜ್ ಈ KSRTC ಡಿಪೋಯಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬಂದಿರುವ. ಕಾರವಾರ ನಗರದಲ್ಲಿ ರಾತ್ರಿ ಇಡೀ ಸುರಿದ ಮಳೆಯಿಂದ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕಾರವಾರ ನಗರದಲ್ಲಿರುವಂತಹ KSRTC ಡಿಪೋ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇಲ್ಲಿರುವಂತಹ 20ಕ್ಕೂ ಹೆಚ್ಚು ಬಸ್ಗಳಿಗೆ ಜಲ ದಿಗ್ಬಂಧನ ಆಗಿದೆ ಅಂತ ಹೇಳಬಹುದಾಗಿದೆ. ಅನಿವಾರ್ಯವಾಗಿ ಕೆಲವರು ಹರಸಾಹಸ ಪಟ್ಟು ಬಸ್ಗಳನ್ನು ಹೊರತೆಗೆಯುವಂತಹ ಕೆಲಸವೂ ಸಹಿತ ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ KSRTC ಬಸ್ ಡಿಪೋ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಹಲವಾರು ವಸ್ತುಗಳಿರ್ತವೆ. ಬಹಳಷ್ಟು ಜನರು ಚಾಲಕರು ಹೊರಗಡೆ ಮಲ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಬಹಳಷ್ಟು ಜನರು ಚಾಲಕರು ನಿದ್ದೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇವತ್ತು ಬೆಳಗಿನ ಜಾವ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದಂತೆ ಹೊರಗಡೆ ಹೋಗ್ಬಿಟ್ಟು ಬಸ್ಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಯಾಕೆಂದ್ರೆ ಒಂದು ವೇಳೆ ನೀರು ಹೆಚ್ಚಿಗೆ ನುಗ್ಗಿದ್ದ ಸಾದಲ್ಲಿ ಇಲ್ಲಿ ಮತ್ತೆ ಬಸ್ಗಳನ್ನು ಹೊರತೆಗೆಯುವುದು ಸಹಿತ ಬಹಳ ಕಷ್ಟ ಆಗುತ್ತೆ. ಸೊ ಕಾರವಾರದ KSRTC ಡಿಪೋಲಿ ಆಗಿರುವಂತಹ ಒಂದು ಅವಾಂತರಗಳನ್ನು ನಾವು ನೋಡ್ತಾ ಇದ್ದೀವಿ.